ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಅಂತಾರಾಷ್ಟ್ರೀಯ ಮಹಿಳೆ ದಿನಾಚರಣೆಯ ಅಂಗವಾಗಿ ತಮ್ಮೆಲ್ಲರ ಹತ್ರ ಒಂದೆರಡು ಸಿಹಿ ಮಾತನ್ನು ಹಂಚ್ಕೊಳ್ಳೋಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಿಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮಹಿಳೆ ಸುಧಾಮೂರ್ತಿ ಅಮ್ಮನವರಿಗೆ ನನ್ನ ಪರವಾಗಿ ನಮಸ್ಕಾರ. ಮತ್ತೊಂದು ಮಹಿಳೆ ನಮ್ಮೆಲ್ಲರ ಪ್ರೀತಿಯ ಸಾಲುಮರದ ಅವರಿಗೆ ನನ್ನ ಕಡೆಯಿಂದ ನಮಸ್ಕಾರ. ಇವರಿಬ್ಬರ ಮಹಿಳೆಯರನ್ನು ನಾನು ಏಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ, ಇವರು ಮಾಡಿರೋ ಸಾಧನೆ ಅಷ್ಟಿಷ್ಟಲ್ಲ. ಇದರ ಸಾಲಿನಲ್ಲಿ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಮಹಿಳೆ ಎಷ್ಟು ಮುಖ್ಯವಾಗಿರುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಅದರ ಮೊದಲ ಸ್ಥಾನ ತಾಯಿಯಾದರೆ, ಎರಡನೇ ಸ್ಥಾನ ತಂಗಿ ಮತ್ತು ಅಕ್ಕ ಇರ್ತಾರೆ, ಮೂರನೇ ಸ್ಥಾನ ಹೆಂಡತಿಯಾಗಿರ್ತಾರೆ, ನಾಲ್ಕನೇ ಸ್ಥಾನ ನಮಗೆಲ್ಲ ಪಾಠ ಹೇಳಿಕೊಡುವ ಗುರುವಾಗಿರ್ತಾರೆ. ಈ ಎಲ್ಲ ಮಹಿಳೆಯರು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಯಾಕೆಂದರೆ ತಾಯಿ ನಮಗೆ 9 ತಿಂಗಳು ಎತ್ತಿ ನಮ್ಮನ್ನು ಸಾಕಿ ನಮ್ಮ ಉತ್ತಮ ಸ್ಥಾನಕ್ಕೆ ಏರುವವರೆಗೂ ನಮ್ಮ ಜೊತೆಗಿರುತ್ತಾರೆ. ಮತ್ತು ಅಕ್ಕ ತಂಗಿಯರು ನಾವು ಎಷ್ಟು ಉತ್ತಮ ಮಟ್ಟಕ್ಕೆ ಏರುವವರೆಗೂ ನಮ್ಮ ಜೊತೆಯಲ್ಲಿರ್ತಾರೆ ಮತ್ತು ತಮ್ಮ ಮದುವೆ ಆಗೋವರೆಗೂ ನಮ್ಮ ಜೊತೆ ಇರ್ತಾರೆ. ಮತ್ತೊಂದು ಟೀಚರ್ಸ್ ನಮಗೆ ಹುಟ್ಟಿರುವ ಮಕ್ಕಳಿಗೆ ಕೊಡುವ ವಿದ್ಯಾಭ್ಯಾಸ ಮತ್ತು ನಮ್ಮ ಟೇಕಿಂಗ್ ಕೇರ್, ಅಂದರೆ ನಮ್ಮ ಮಕ್ಕಳ ಟೇಕಿಂಗ್ ಕೇರ್ ಎಷ್ಟು ಮುಖ್ಯವಾಗಿ ನಮ್ಮ ಮಕ್ಕಳನ್ನು ಒಂದು ಎಜುಕೇಷನ್ ಪರ್ಪಸಲ್ಲಿ ಉತ್ತಮ ಮಟ್ಟಕ್ಕೆ ಏರುವವರೆಗೂ ನಮ್ಮ ಜೊತೆಯಲ್ಲಿರ್ತಾರೆ. ಇವರೆಲ್ಲರೂ ನಮ್ಮ ಜೀವನದಲ್ಲಿ ಬಂದು ಹೋಗ್ತಾನೆ ಇರ್ತಾರೆ. ಯಾಕಂದರೆ ಮಹಿಳೆಯರು ಇಲ್ಲದಿದ್ದರೆ ನಮ್ಮ ಜೀವನ ಶೂನ್ಯ. ಅದಕ್ಕೆ ಕರ್ನಾಟಕ ಸರ್ಕಾರವು ನಮ್ಮ ಮಹಿಳೆಯರಿಗೆ ಪ್ರಥಮ ಸ್ಥಾನ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಮಾತ್ರ ಅಲ್ಲ, ನಮ್ಮ ಇಂಡಿಯನ್ ಸರ್ಕಾರ ಅಂದರೆ ಭಾರತೀಯ ಸರ್ಕಾರವು ಕೂಡ ನಮ್ಮ ಮಹಿಳೆಯರಿಗೆ ಪ್ರಥಮ ಸ್ಥಾನ ಕೊಟ್ಟಿದ್ದಾರೆ. ಇವೆಲ್ಲ ಮುಖ್ಯವಾಗಿದೆ. ಅದಕ್ಕಾಗಿ ನಮ್ಮ ಮಹಿಳೆಯರಿಗೆ ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡಿ ಅವರಿಗೆ ನಮ್ಮ ಕಡೆಯಿಂದ ಒಂದು ಹೃದಯಪೂರ್ವಕವಾದ ಧನ್ಯವಾದವನ್ನು ತಿಳಿಸಲು ಈ ದಿನವನ್ನು ಸೃಷ್ಟಿ ಮಾಡಿ ಅವರಿಗೆ ನಮ್ಮ ಸರ್ಕಾರದಿಂದ ಹ್ಯಾಪಿ ವುಮೆನ್ಸ್ ಡೇ ಅಂತ ಅವರಿಗೆ ಅರ್ಪಿಸಿ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆ ದಿನಾಚರಣೆ ಆಚರಣೆ ಮಾಡಲಿ ಅಂತ ಮಹಿಳೆಯರಿಗೆ ಒಂದು ಖುಷಿ ಪಡಿಸೋಣ ಅಂದ್ಬಿಟ್ಟು ನಮ್ಮ ಪರವಾಗಿ ಈ ದಿನದಂದು ಮಾಡಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ, ತಮ್ಮ ಅಕ್ಕ ತಂಗಿಯರಿಗೂ ಮತ್ತು ತಾಯಿಯಂದಿರಿಗೂ ಮತ್ತು ಹಿರಿಯರಿಗೂ ನನ್ನ ಪರವಾಗಿ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳೆಯರ ದಿನಾಚರಣೆಯ ಶುಭಾಶಯಗಳು.